ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಣ್ಣು ಹುರುಳಿಕಾಯಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ರುಚಿಯಾದಂಥ ಹಣ್ಣು ಹುರುಳಿಕಾಯಿ ಸಾಂಬಾರು ಫ್ರೆಂಡ್ಸ್. ಇದು ನಾವು ಊರಲ್ಲಿ ಬೆಳೀತಾ ಇದ್ವು. ನಮ್ಮ ತವರ ಮನೆಯಲ್ಲಿ ತುಂಬಾ ಮಾಡ್ತಾಯಿದ್ರು ನಮ್ಮ ಅಮ್ಮ ಅವರು ಮಾಡುವಂತಹ ರೀತಿಯೇ ನಾನು ಮಾಡಿ ತೋರಿಸ್ತಾ ಇರುವಂಥದ್ದು. ತುಂಬಾ ಟೇಸ್ಟಾಗಿ ಮಾಡ್ತಾಯಿದ್ರು ನಮ್ಮಮ್ಮ. ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೆಸಿಪಿನ ಯಾವ ರೀತಿ ಮಾಡಬೇಕು ಅಂತ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಹಣ್ಣು ಬೀನ್ಸು ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ. ಅರ್ಧ kg ಹಣ್ಣು ಬೀನ್ಸನ್ನು ತೆಗೆದುಕೊಂಡೆ. ನೋಡಿ, ಕಾಳನ್ನು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಕಡಲೆಕಾಳನ್ನು ನಾನು ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಕಡಲೆಕಾಳು ಒಂದು 4 ಬದನೆಕಾಯನ್ನು, ಹಸಿರು ಬದನೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಕೂಡ ನೆನೆಯಲಿಕ್ಕೆ ಬಿಡ್ತೀನಿ, ಯಾಕಂತಂದರೆ ಕಪ್ಪಗಾಗ್ದಿರ ಇರುತ್ತೆ ಅಂತ. ಆಲೂಗಡ್ಡೆ ಸ್ವಲ್ಪ ಕಾಯಿನ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಸಾಂಬಾರು ಜೊತೆಗೇ ಸೇರಿಸ್ತೀನಿ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸೋಣ ಮಸಾಲೆಗೆ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಈ ಚೆಂಬಲ್ಲಿ ನಾನು 3 ಚೆಂಬು ನೀರನ್ನು ಸೇರಿಸಿದ್ದೀನಿ. 3 ಚೆಂಬು ನೀರು ಚೆನ್ನಾಗಿ ಬಿಸಿ ಆಗಲಿ. ಕಾಳಿನ ಜೊತೆಗೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ತೊಳೆದು ಹಾಕಿದಾಗ ನೀಟಾಗಿ ಅದು ಕೂಡ ಕ್ಲೀನ್ ಆಗುತ್ತೆ. ಮೊದಲು ನಾವು ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಇದನ್ನು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಂಥ ಕೊಬ್ಬರಿ ಜೊತೆಗೆ ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. 3 ಸ್ಪೂನಷ್ಟು ಮಿಕ್ಸ್ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂಥ ಮಿಕ್ಸ್ ಮಸಾಲೆ ಪುಡಿ ಫ್ರೆಂಡ್ಸ್. 3 ಸ್ಪೂನ್ ಆದರೆ ಸಾಕು. ಈ ಸಾಂಬಾರು ಮೂವರಿಗೆ 2 ಟೈಮಿಗೆ ಮಾತ್ರ, ರೈಸ್ಗೊಂದ್ಸಲ ಮುದ್ದೆಗೊಂದ್ಸಲ 2 ಟೈಮಿಗೆ ಮಾತ್ರ ಮಾಡಿ ತೋರಿಸ್ತಾ ಇರೋದು. ಇದರ ಜೊತೆಗೆ ನಾನು 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ 2 ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಸೇರಿಸ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆಗೆ ನೋಡಿ, ಈರುಳ್ಳಿ ಸ್ಟೌವಲ್ಲಿ ಸುಟ್ಕೊಂಡಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿ. ಮಸಾಲೆ ಪ್ರಿಪೇರ್ ಆಯಿತು. ಈಗ ಇದರ ಜೊತೆಗೆ ನಾವು ಹುಣಸೆ ಹಣ್ಣನ್ನು ಕಿವಿಚಿಕೊಂಡು ಇಟ್ಕೊಳ್ಳೋಣ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ಕಾಬೂಲ್ ಕಡಲೆನ ಸೇರಿಸೋಣ, ನೆನೆಸಿರೋದನ್ನು. ಇದರ ಜೊತೆಗೆ ನಾವು ಬೀನ್ಸ್ ಕಾಳು ಮತ್ತು ಕೊಬ್ಬರಿನ 2 ಸೇರಿಸ್ಕೊಳ್ಳೋಣ. ಬೇಯಲಿ. ಈ ಸಾಂಬಾರನ್ನು ನಾವು ಕುಕ್ಕರಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ ಬದನೆಕಾಯಿ ಎಲ್ಲ. ಅದರಿಂದಾಗಿ ಪಾತ್ರೆನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಓನ್ಲಿ 2 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ಆದರೆ ಸಾಕು. ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊನ ಚೆನ್ನಾಗಿ ಬೆಂದೋಗಲಿ. ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಿದೆ ಕಾಳುಗಳು. ನೋಡಿ, ಈ ರೀತಿ ಮುಕ್ಕಾಲು ಭಾಗ ಬೆಂದಾಗಿದೆ. ಈಗ ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿನ ತೊಳೆದಿಟ್ಕೊಂಡಿರೋದನ್ನು ಸೇರಿಸೋಣ. ಒಂದು 4 ನಿಮಿಷ 5 ನಿಮಿಷ ಬೇಯಲಿ. 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ತುಂಬಾ ಬೇಯೋದೇನು ಬೇಡ. ತರಕಾರಿ ಎಲ್ಲ ಬೆಂದಿದೆ. 5 ನಿಮಿಷ ಅಂತಂದರೆ ಸಾಕು. ಈಗ ನಾವು ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆನ ಹಾಕೋಣ.
ಮಸಾಲೆ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡಂತಹ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಹುಣಸೆ ರಸ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಹುಳಿ ಇದ್ದರೆ ತುಂಬಾ ಚೆನ್ನಾಗಿರಲ್ಲ. ಚಕ್ಕೆ ಲವಂಗ ಹಾಕಿದ್ದೀವಿ, ಅದರಿಂದಾಗಿ ಹುಳಿ ಕಡಿಮೆ ಬಿಡಬೇಕು. ಆಲೂಗಡ್ಡೆ ಬದನೆಕಾಯಿ ಆಲೂಗಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಇದ್ದರೆ ಚಂದ, ಅದರಿಂದಾಗಿ. ಈ ಚೆಂಬಲ್ಲಿ ಮಸಾಲೆ ಸಮೇತ 5 ಚೆಂಬು ನೀರಾಯಿತು ಸರಿಯಾಗಿ. ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು. ಚೆನ್ನಾಗಿ ಬೇಯಲಿ. ಈಗ ಒಂದು ಬಾಣಲಿಗೆ ನೋಡಿ, ಈ ಸ್ಪೂನಲ್ಲಿ 2.5 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಆಯಿಲ್ ಜೊತೆಗೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ. ಒಗ್ಗರಣೆ ರೆಡಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಸ್ಟವನ್ನು ಕಡಿಮೆ ಮಾಡಿಕೊಂಡು ಪಾತ್ರೆದು ಈ ಒಗ್ಗರಣೆನ ನಾವು ಪಾತ್ರೆಗೆ ಸೇರಿಸೋಣ. ಉಕ್ಕದಿರ ಮಸಾಲೆ ಉಕ್ಕಿ ಹರಿದಿರ ನೀಟಾಗಿ ಬೇಯುತ್ತೆ. ಒಂದು 5 ನಿಮಿಷ ಬೇಯಲಿ. ನಾವು ಒಗ್ಗರಣೆ ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಆಗಿರುತ್ತೆ. ಹೀಗೆ ಸೌಟನ್ನು ಆ ರೀತಿ ಅಡ್ಡ ಇಟ್ಟು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇನ್ನೇನು ಬೀನ್ಸ್ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೇನು 1 ನಿಮಿಷದಲ್ಲೇ ಆಗೋಗುತ್ತೆ ಸಾಂಬಾರು. ಆಯಿತು, ಸಾಂಬಾರು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ನೋಡಿ, ಬದನೆಕಾಯಿ ಕರಗೋಗ್ದಿರ ಎಲ್ಲ ಹಾಕಿರೋ ಹಾಗೆ ಇರುತ್ತೆ. ಸಾಂಬಾರು ಟೇಸ್ಟಾಗಿರುತ್ತೆ, ನಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲರೂ ಮಾಡ್ಕೊಳ್ಳಿ, ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಬಹಳ ಟೇಸ್ಟಾಗಿರುತ್ತೆ. ಮಸಾಲೆ ಪುಡಿ ಅಂತಂದರೆ, ಮಿಕ್ಸ್ ಮಸಾಲೆ ಪುಡಿ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿ ಕೂಡ ನೀವು ಉಪಯೋಗಿಸ್ಕೋಬೋದು. ನಾನು ನಮ್ಮ ಮನೆಯಲ್ಲಿ ಉಪಯೋಗಿಸಿರುವಂಥ ಮಸಾಲೆ ಪುಡಿನ ನಾನು ಉಪಯೋಗಿಸ್ತಾ ಇರೋದು. ಈ ರೀತಿ ಎಲ್ಲರೂ ಮಾಡ್ಕೊಂಡು ತಿಂದು ನೋಡಿ. ಥ್ಯಾಂಕ್ ಯು.